ಎವ್ರಿವಾನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಈ ದಿನ ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ. ಕಾರ್ಡ್ ನಂಬರ್ 1, ಕಾರ್ಡ್ ನಂಬರ್ 2 ಹಾಗೆ ಕಾರ್ಡ್ ನಂಬರ್ 3. ಇಲ್ಲಿಂದ ಏನು ಬರುತ್ತೆ? ಇಂಟೆನ್ಸಿಟಿ, ಬಿಯಾಂಡ್ ಇಲ್ಯೂಷನ್, ಮತ್ತೊಂದು ಫೂಲ್ ಕಾರ್ಡ್ ಬರ್ತಾ ಇದೆ. ಇಲ್ಲೊಂದು ಅಡ್ವೆಂಚರ್ ಬರ್ತಾ ಇದೆ. ಇವರೊಂದು ಸಾಫ್ಟ್ ನೇಚರ್ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಈ ಒಂದು ಕನೆಕ್ಷನಲ್ಲಿ ಪಾಸಿಟಿವಿಟಿ ಹುಡುಕ್ತಾ ಇದ್ದಾರೆ. ಅಲ್ಲಿ ನಿಮ್ಮ ನೆನಪುಗಳಿದೆ, ಬಣ್ಣ ಬಣ್ಣದ ಕನಸುಗಳೂ ಇದೆ, ಹಾಗೆ ಮುಂದಿನ ಜೀವನದ ಬಗ್ಗೆ ಯೋಚನೆಯೂ ಇದೆ. ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ಸರಿ, ಆದರೆ ಮುಂದೇನು ಅನ್ನೋ ಪ್ರಶ್ನೆಯೂ ಇದೆ. ಹಾಗೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೋಬೇಕು ಅನ್ನೋದಿದೆ ಅವ್ರಿಗೆ. ಈ ಕನೆಕ್ಷನ್ ಮುಂದುವರಿಯುತ್ತಾ ಇಲ್ವಾ ಅನ್ನೋ ಅನುಮಾನನೂ ಇದೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಮುಂದೆ ಏನಿದೆ ನೋಡೋಣ. ಕೆಲವರು ಇಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ತುಂಬ ದಿನದ ಫ್ರೆಂಡ್ಶಿಪ್ ಇದೆ. ಹಾಗೆ ಈ ವ್ಯಕ್ತಿಗೆ ನಿಮ್ಮ ಮೇಲೆ ಅಟ್ಯಾಚ್ಮೆಂಟ್ ಬೆಳೆದಿದೆ. ಯಾಕೋ ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ. ಎಷ್ಟೋ ಸರಿ ಇದನ್ನು ನಾನು ಬಿಟ್ಬಿಡ್ಬೇಕು, ನಾನು ಅತಿಯಾಗಿ ಆಸೆ ಪಡ್ತಾ ಇದ್ದೀನಾ, ಹಾಗೆಲ್ಲ ಅವ್ರಿಗೆ ಯೋಚನೆ ಆಗೋದಿದೆ. ಅವರನ್ನು ಅವರು ಸಮಾಧಾನ ಮಾಡ್ಕೋತಾರೆ, ಅವರ ಆತಂಕಗಳನ್ನ ಹೀಲ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಆದ್ರೂ ಯಾಕೋ ಸಾಧ್ಯ ಆಗ್ತಾ ಇಲ್ಲ. ಮೈಂಡ್ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಮುಂದಲ್ಲಿ ನಿಂತಲ್ಲಿ ನಿಮ್ಮ ನೆನಪುಗಳು ಬರ್ತಾ ಇದೆ. ನಿಮ್ಮ ಜೊತೆ ಮಾತಾಡಿದ್ದು ಆ ಕಾನ್ವರ್ಸೇಷನ್ ಮತ್ತೆ ಮತ್ತೆ ನೆನಪಾಗ್ತಾ ಇದೆ ಅವ್ರಿಗೆ. ಯಾಕೋ ನೀವೊಂದು ಒಳ್ಳೆ ವ್ಯಕ್ತಿ ಹಾಗನ್ಸುತ್ತೆ ಅವ್ರಿಗೆ. ಇಂಥವ್ರು ನನ್ನ ಜೀವನ ಸಂಗಾತಿ ಆದರೆ ಜೀವನ ತುಂಬ ಚೆನ್ನಾಗಿರುತ್ತೆ ಹಾಗೆಷ್ಟೋ ಸರಿ ಅವ್ರು ಅಂದ್ಕೊಂಡಿರೋದಿದೆ. ಆದರೆ ಅಲ್ಲೇನೋ ಅನ್ಸರ್ಟೇನಿಟಿ ಇದೆ. ನೀವೇನು ಹೇಳ್ತೀರೋ ಅನ್ನೋ ಯೋಚನೆಯೂ ಇದೆ. ಇಲ್ಲಿ ನಿಮ್ಮ ಎನರ್ಜಿ ನೋಡಿದಾಗ ನೀವು ಅವರನ್ನು ಇಷ್ಟಪಟ್ಟಿದ್ದೀರಾ. ಅಲ್ಲೊಂದು ಇಂಟೆನ್ಸ್ ಫೀಲಿಂಗ್ಸ್ ಇದೆ. ಯಾವುದೋ ಕಲ್ಪನಾ ಲೋಕದಲ್ಲಿದ್ದೀರಾ. ಏನೋ ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ, ಮುಂದುವರಿಯೋಕ್ಕಾಗಲ್ಲ ಅನ್ನೋದು ನಿಮಗೆ ಗೊತ್ತಿದೆ. ಆದ್ರೂ ನಿಮಗೂ ಇವರನ್ನು ಮರೆಯೋಕ್ಕಾಗ್ತಾ ಇಲ್ಲ. ಏನೋ ಕ್ಯಾಶುಯಲ್ ಫ್ರೆಂಡ್ಶಿಪ್ ಇದೆ, ತುಂಬ ದಿನದಿಂದ ಆತ್ಮೀಯತೆ ಬೆಳೆದಿದೆ. ಹಾಗೆ ನಿಮಗೆ ಅವ್ರ ಬಗ್ಗೆ ಕ್ಯೂರಿಯಾಸಿಟಿ ಇದೆ. ನನ್ನ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಾ ಇರಬಹುದು ಹಾಗೆಲ್ಲ ನೀವು ಎಷ್ಟೋ ಸರಿ ಅಂದ್ಕೊಂಡಿರೋದಿದೆ. ನನ್ನ ಬಗ್ಗೆ ಏನು ಫೀಲಿಂಗ್ಸ್ ಇದೆ, ನಾನು ಕೇಳೋದು ಸರಿನಾ, ಹಾಗೆಲ್ಲ ಎಷ್ಟೋ ಸರಿ ನಿಮ್ಗೆ ಅನಿಸಿರೋದಿದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಇಲ್ಲಿಂದ ಏನು ಬರುತ್ತೆ? ಥ್ಯಾಂಕ್ ಯು ಫಾರ್ ಯುವರ್ ಸ್ಟ್ಯಾಂಡ್ ಇನ್ ಮೈ ಫೇವರ್. ಐ ಆಮ್ ವಿತ್ ಯು ನೋ ಮ್ಯಾಟರ್ ವಾಟ್ ಎವರ್ ಇಟ್ ಈಸ್ ಅನ್ನೋದಿದೆ. ಇಬ್ರಿಗೂ ಕೇರಿಂಗ್ ಭಾವನೆ ಇದೆ. ಎಷ್ಟೋ ಸರಿ ನಿಮಗೆ ಅವರು ಸಹಾಯ ಮಾಡಿರ್ಬೋದು. ಹಾಗೆ ನಿಮ್ಮ ಪರಿಸ್ಥಿತಿಗಳನ್ನೂ ನೀವು ಅವ್ರ ಹತ್ರ ಡಿಸ್ಕಸ್ ಮಾಡ್ಕೊಂಡಿರ್ಬೋದು. ಎಷ್ಟೋ ಸರಿ ಅವರು ನಿಮಗೆ ಇಂಡೈರೆಕ್ಟ್ ಆಗಿ ಹೇಳಿರೋದಿದೆ, ಐ ಆಮ್ ದೇರ್ ಫಾರ್ ಯು ಅಂತ. ಇದಕ್ಕೆ ಕ್ಯಾಂಡಲ್ ರೀಡಿಂಗಿಂದ ಏನು ಬರುತ್ತೆ? ಈ ದಿನ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ? ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಏಂಜಲ್ಸ್, ಯೂನಿವರ್ಸ್ ಗೈಡ್ ಮಾಡಿ. ಈ ದಿನ ಈ ವ್ಯಕ್ತಿ ನಿಮ್ಮ ಬಗ್ಗೆ ಅವರು ಏನು ಯೋಚನೆ ಮಾಡ್ತಾ ಇರಬಹುದು, ಏನು ಫೀಲಿಂಗ್ಸ್ ಇರಬಹುದು? ಕರೆಂಟ್ ಸಿಚುವೇಶನ್ ನೋಡಿದಾಗ ಯಾಕೋ ಅವ್ರು ಸೈಲೆಂಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸುಮಾರು ದಿವಸದಿಂದ ನಿಮ್ಮ ಜೊತೆ ಮಾತಾಡಿಲ್ಲ, ಕಮ್ಯುನಿಕೇಷನ್ ಗ್ಯಾಪ್ ಬರ್ತಾ ಇದೆ. ನಿಮ್ಮ ಬಗ್ಗೆ ಏನೇನೋ ಕನಸುಗಳಿದೆ, ಆದರೆ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿಲ್ಲ. ಯಾಕೋ ನಿಮ್ಮ ಜೊತೆ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ ಅವ್ರಿಗೆ. ಇಲ್ಲೊಂದು ಐಸೋಲೇಟ್ ಎನರ್ಜಿ ಬರ್ತಾ ಇದೆ. ಐಸೋಲೇಷನ್ ಅಂದಾಗ ಪೂರ್ತಿ ಜಗತ್ತಿಂದ ಐಸೋಲೇಟ್ ಆಗಿಲ್ಲ, ಬರೀ ನಿಮ್ಮಿಂದ ಮಾತ್ರ. ನಿಮ್ಮನ್ನು ಮಾತಾಡ್ಸೋಕ್ಕೆ ಇಷ್ಟ ಇಲ್ಲ ಅಂತ ಅಲ್ಲ, ನಿಮ್ಮ ಬಗ್ಗೆ ರೆಸ್ಪೆಕ್ಟ್ ಇದೆ, ಆದರೆ ಏನೋ ಸ್ಪೇಸ್ ಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮಿಂದ ಸ್ವಲ್ಪ ದೂರ ಇರಬೇಕು ಅನ್ನೋ ಭಾವನೆ ಕಾಣಿಸ್ತಾ ಇದೆ.
ಯೂನಿವರ್ಸ್ ಗೈಡ್ ಮಾಡಿ. ಇವ್ರ ಮನಸ್ಸಲ್ಲಿ ನಿಮ್ಮ ಜೊತೆ ಮಾತಾಡಿದ್ದು ಆ ಹಿಂದಿನ ನೆನಪುಗಳು ಆಗಾಗ ಬರ್ತಾ ಇರುತ್ತೆ ಅವ್ರಿಗೆ. ನೀವೊಂದು ಅಟ್ರಾಕ್ಟಿವ್ ಪರ್ಸನ್ ಅನ್ನಿಸುತ್ತೆ. ಏನೋ ಪಾಸಿಟಿವ್ ಎನರ್ಜಿ ಇದೆ, ನಿಮ್ಮನ್ನು ಮರೆಯೋಕ್ಕಾಗಲ್ಲ ಹಾಗೆಲ್ಲ ಅವ್ರ ಯೋಚನೆಗಳಿದೆ ಇಲ್ಲಿ. ಆದರೆ ಈ ಟೈಮಲ್ಲಿ ನಿಮ್ಮಿಂದ ಆದಷ್ಟು ಸೈಲೆಂಟ್ ಆಗಿರೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರೀತಿ ಭಾವನೆಗಳಿದೆ, ಆದರೆ ಬೇಕಂತ ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ನಿಮ್ಮ ಹತ್ರ ಅವ್ರ ಫೀಲಿಂಗ್ಸ್ ಎಲ್ಲ ಹೇಳ್ಕೋಬೇಕು, ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂತ ಅನಿಸುತ್ತೆ. ಆದರೆ ಹೇಳಿದ್ರೆ ನೀವೇನು ಹೇಳ್ತೀರೋ, ನಿಮ್ಮಿಂದ ಏನು ಉತ್ತರ ಬರುತ್ತೋ ಇಲ್ಲ ಅನ್ನೋದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಹಾಗಿರೋದ್ರಿಂದ ಏನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದನ್ನೆಲ್ಲ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲೊಂದು ಅವೇಕ್ನಿಂಗ್ ಬರ್ತಾ ಇದೆ. ಈಗೀಗ ನಿಮ್ಮ ಜಾಗದಲ್ಲಿ ಬೇರೆ ಯಾರೂ ಇಷ್ಟ ಆಗ್ತಾ ಇಲ್ಲ. ನಿಮ್ಮ ಜೊತೆ ಜೀವನ ಕಳಿಬೇಕು ಅನಿಸುತ್ತೆ. ಆದಷ್ಟು ತನ್ನ ಭಾವನೆಗಳನ್ನ ಹೀಲ್ ಮಾಡ್ಕೊಳಕ್ಕೆ ನೋಡ್ತಾರೆ. ಈಗ ಯಾಕೋ ಅವರು ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಮೊದಲೇ ನಾನು ಚೆನ್ನಾಗಿದ್ದೆ, ಈಗ ಯಾಕೆ ಈ ಥರ ಭಾವನೆ ನನಗೆ ಹಾಗನ್ಕೋತಾ ಇದ್ದಾರೆ. ಇಲ್ಲಿ ನಿಮ್ಮ ಎನರ್ಜಿ ನೋಡಿದಾಗ ನೀವು ಯಾವುದೋ ಕಲ್ಪನಾ ಲೋಕದಲ್ಲಿದ್ದೀರಾ. ಅವ್ರ ಬಗ್ಗೆ ನಿಮಗೆ ಇಂಟೆನ್ಸ್ ಫೀಲಿಂಗ್ಸ್ ಇದೆ. ಅವರಾಗೆ ಅವ್ರ ಭಾವನೆಗಳನ್ನ ಹೇಳ್ಕೊಳ್ಳಿ. ಹಾಗೆ ನೀವು ಯೋಚನೆ ಮಾಡ್ತಾ ಇದ್ರೆ ಅವರು ಈ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಈ ಒಂದು ಕನೆಕ್ಷನಲ್ಲಿ ಅನ್ಸರ್ಟೇನಿಟಿ ಇದೆ. ಅವ್ರ ಮಾತುಕತೆಗಳು, ಅವ್ರ ಬಿಹೇವಿಯರ್ ಅದೆಲ್ಲ ನೆನೆಸ್ಕೊಂಡಾಗ ನಿಮ್ಗೇನೋ ಪಾಸಿಟಿವ್ ಫೀಲ್ ಆಗುತ್ತೆ. ಈ ಕನೆಕ್ಷನ್ನಲ್ಲಿರೋ ನೆಗೆಟಿವಿಟಿಗಳನ್ನ ನೀವು ರಿಲೀಸ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಮುಂದೆ ಏಂಜಲ್ಸ್ ಏನು ಹೇಳ್ತಾರೆ ನೋಡೋಣ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ನೋಡೋಣ. ಮುಂದೆ ಅವ್ರ ಭಾವನೆಗಳನ್ನ ಅವರು ಎಕ್ಸ್ಪ್ರೆಸ್ ಮಾಡ್ಕೋಬೋದಾ? ಎಸ್, ರಿಲೀಸ್ ಅಂತ ಬರ್ತಾ ಇದೆ ನೋಡಿ. ಕಂಪ್ಯಾಷನ್, ಹಾಗೆ ಕಾಪ್ರೇಷನ್, ಮತ್ತೊಂದು ಎಕ್ಸ್ಪ್ರೆಷನ್, ವಾವ್, ಮತ್ತೊಂದು ಇಂಡಿವಿಜುವಾಲಿಟಿ, ಇಲ್ಲೊಂದು ಕಾಸ್ ಆ್ಯಂಡ್ ಎಫೆಕ್ಟ್. ಮುಂದೆ ನೀವೇನು ಹೇಳ್ತೀರೋ ಆ ಒಂದು ಹಿಂಜರಿಕೆಯಿಂದ ಅವ್ರು ನಿಮಗೇನೂ ಹೇಳ್ತಾ ಇಲ್ಲ. ಆತಂಕ ಇದೆ, ಏನೋ ಆ್ಯಂಗ್ಸೈಟಿ ಇದೆ, ಆದರೆ ಏನೂ ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ಲ. ಇಲ್ಲಿ ಮುಂದೆ ಏನಿದೆ ನೋಡೋಣ. ಈ ಕನೆಕ್ಷನ್ನಲ್ಲಿರೋ ನೆಗೆಟಿವಿಟಿ ರಿಲೀಸ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ನಿಮ್ಮ ಮೇಲೆ ಪ್ರೀತಿ ಭಾವನೆಗಳಿದೆ, ಆದರೆ ಅದನ್ನು ಹೇಗೆ ಹೇಳ್ಕೋಬೇಕು, ಹೇಗೆ ನಿಮ್ಮನ್ನು ಫೇಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಿಮ್ಮ ಕೋಆಪ್ರೇಷನ್ ಬೇಕು ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಮುಂದೆ ಅವ್ರ ಫೀಲಿಂಗ್ಸ್ನ ಅವ್ರು ಎಕ್ಸ್ಪ್ರೆಸ್ ಮಾಡ್ಕೋಬೋದು ಅನ್ನೋದು ಇದೆ. ಇದನ್ನೆಲ್ಲ ನಾನೇ ಫೇಸ್ ಮಾಡಬೇಕು, ನಾನು ಇಷ್ಟಪಟ್ಟಿದ್ದೀನಿ ಸರಿ, ಆದರೆ ನಾನೇ ಮುಂದುವರಿಬೇಕು, ಹಾಗೆಲ್ಲ ಅವ್ರು ಯೋಚನೆ ಮಾಡ್ಕೊಳ್ಳೋದಿದೆ ನಿಮ್ಮ ಬಗ್ಗೆ. ಮುಂದೆ ಧೈರ್ಯ ಮಾಡಿ ಅವ್ರ ಫೀಲಿಂಗ್ಸ್ನ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೋಬೋದು ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.